ರೇವಂತನ ಚಿತ್ರ ಭಾಗ 13. ಚಿತ್ರ ಬಾಕ್ಸ್ ಓಪನ್ ಮಾಡಿದಳು. ಅದರಲ್ಲಿ ಮೊದಲಿಗೆ ಒಂದು ಪತ್ರವಿತ್ತು. ಅದನ್ನು ತೆರೆಯಲು ಹೋದಾಗ ಇದನ್ನ ಆಮೇಲೆ ಓದು ಎಂದ ರೇವಂತ್. ನಂತರ ಇದ್ದ ವಸ್ತು ದೊಡ್ಡ ಸ್ಮಾರ್ಟ್ ಫೋನ್ ಆಗಿತ್ತು. ಆಶ್ಚರ್ಯವಾಯಿತು ಅವಳಿಗೆ. ಇದೆಲ್ಲ ಯಾಕೆ ರೇವಂತ್? ಇಷ್ಟೊಂದು ಕಾಸ್ಟ್ಲಿ ಫೋನ್ ಎಲ್ಲ ನಂಗೆ ಬೇಡ ಸದ್ಯಕ್ಕೆ ಎಂದಳು ಅದನ್ನು ಕೈಯಲ್ಲಿ ಹಿಡಿದುಕೊಂಡು. ನನ್ನ ಹತ್ರ ಮಾತಾಡೋಕೆ ಅಂತಾನೆ ತಂದ್ಕೊಟ್ಟಿದ್ದು. ನೀನು ತಗೊಳ್ಬೇಕು ಇದನ್ನು. ಈ ಕಾಲೇಜಿಗೆ ಬೇರೆ ಹೋಗ್ತಾ ಇದೀಯ ನೀನು ಎಂದಾಗ, ಅಮ್ಮ ಅಪ್ಪ ಮಾವನ ಹತ್ರ ನಾನು ಮಾತಾಡ್ತೀನಿ ಎಂದ ಅವನು. ಹಾಗಲ್ಲ ರೇವಂತ್, ಅಪ್ಪ ಏನೋ ಹೇಳ್ತಾರೆ ಅಂತ ಅಲ್ಲ, ನಂಗೆ ಇದೆಲ್ಲ ಈಗಲೇ ಯಾಕೆ ಬೇಕು? ಕಾಲೇಜಿಗೆ ಕೂಡ ಮೊಬೈಲ್ ತೊಗೊಂಡು ಹೋಗೋಕೆ ಬಿಡಲ್ಲ. ಅಷ್ಟಕ್ಕೂ ನಂಗೆ ಅವಶ್ಯಕತೆನೇ ಇಲ್ಲ ಎಂದಳು. ಚಿತ್ರ, ನಂಗೆ ಗೊತ್ತು ಮೊಬೈಲ್ ಅವಶ್ಯಕತೆ ಅಷ್ಟೊಂದು ಇಲ್ಲ ಅನ್ನೋದು. ನನ್ನ ಹತ್ರ ಮಾತಾಡೋಕ್ಕಾದ್ರೂ ಬೇಕಲ್ವಾ? ನೋಡು, ಇಷ್ಟು ದಿನ ಏನಾದರೂ ನಿಂಗೆ ಕಷ್ಟ ಅನಿಸಿದರೆ ಫೋನಲ್ಲಿ ಕೇಳ್ತಿದ್ದೆ ತಾನೇ. ಈ ಫೋನ್ ಇದ್ದರೆ ನೀನು ಆರಾಮಾಗಿ ಫೋಟೋ ಕಳಿಸ್ಬೋದು. ನಾನು ಕೂಡ ನಿಂಗೆ ಡಾಕ್ಯುಮೆಂಟ್ಸ್ ಎಲ್ಲನೂ ಕಳಿಸ್ಬೋದು. ಮತ್ತೊಂದು ವಿಷಯ ಏನಂದರೆ, ನಾವಿಬ್ಬರು ವಿಡಿಯೋ ಕಾಲ್ ಮಾಡಿ ಮಾತಾಡ್ಬೋದು ಎಂದ ರೇವಂತ್ ನಗುತ್ತಾ. ಸರಿ ಎಂದು ತಲೆದೂಗಿದಳು ಚಿತ್ರ. ಮಂಜುನಾಥ್ಗೆ ವಿಷಯ ಹೇಳಿದಾಗ ಮೊದಲು ಬೇಡ ಎಂದರು. ಚಿತ್ರ ಅನಗತ್ಯವಾಗಿ ಅದನ್ನು ಬಳಸುವುದಿಲ್ಲ, ಓದನ್ನು ಹಾಳು ಮಾಡಿಕೊಳ್ಳುವುದಿಲ್ಲ ಎಂದು ಗೊತ್ತಿರುವುದರಿಂದ ಒಪ್ಪಿದರು. ಚಿತ್ರ, ನಾಳೆ ನಾವೆಲ್ಲಾದರೂ ಹೊರಗಡೆ ಹೋಗಿ ಬರೋಣ. ಮೊದಲು ದೇವಸ್ಥಾನಕ್ಕೆ ಹೋಗೋಣ, ಆಮೇಲೆ ನಾವು ಮೊದಲೆಲ್ಲ ಹೋಗ್ತಿದ್ವಲ್ವಾ ಆ ಎಲ್ಲ ಸ್ಥಳಗಳಿಗೂ ಭೇಟಿ ನೀಡೋಣ, ಓಕೆನಾ ಕೇಳಿದ ರೇವಂತ್. ಅಯ್ಯೋ ಅಮ್ಮ ನಿಮಗೆಲ್ಲ ವಿಶೇಷ ಅಡುಗೆ ಮಾಡ್ತೀನಿ ಅಂದಿದ್ದಾಳೆ, ನಾವು ಹೊರಗಡೆ ಹೋಗೋದು ಬೇಡ ಎಂದು ಚಿತ್ರ ಹೇಳಿದಾಗ, ನಾನು ಅತ್ತೆಗೆ ಅವಾಗಲೇ ಹೇಳಿದ್ದೀನಿ, ಅದೆಲ್ಲ ನಾಡಿದ್ದು ಮಾಡ್ತಾರೆ. ಅಷ್ಟಕ್ಕೂ ನಾವು ಇನ್ನು 3 ದಿನ ಇಲ್ಲೇ ಇರ್ತೀವಿ. ಅಮ್ಮ ನೀನೇನು ಹೇಳಿದ್ರು ಕೇಳ್ತಾರೆ. ಹೇಗಾದರೂ ಎಲ್ಲನೂ ಒಪ್ಪಿಸ್ಬಿಡ್ತೀಯ ನಕ್ಕಳು ಚಿತ್ರ. ಅವ್ರು ನಂಗೆ ಅಮ್ಮನ ಥರನೇ, ಮತ್ತು ನಾನು ಅವ್ರ ಮಾತನ್ನು ಎಂದಿಗೂ ಮೀರೋದಿಲ್ಲ. ಅದಕ್ಕೆ ಅವ್ರು ನನ್ನನ್ನು ಅಷ್ಟು ಪ್ರೀತಿ ಮಾಡೋದು ಎಂದು ಅವಳ ಕೆನ್ನೆ ಹಿಂಡಿ ಹೇಳಿದ್ದ. ಮುಂದೆ ಅದೇ ಪ್ರೀತಿ, ಅದೇ ಮಾತು ಮೀರದೇ ಇರುವ ಗುಣ ಅವನನ್ನು ಒತ್ತಡಕ್ಕೆ ನೂಕುತ್ತದೆ ಎನ್ನುವುದು ಆಗ ಅವನಿಗೆ ಗೊತ್ತಿರಲಿಲ್ಲ. ರೇವಂತ್ ಅವಳಿಗೆ ಇನ್ನೊಂದು ಗಿಫ್ಟ್ ಕೊಡುವುದಿತ್ತು. ಅದಕ್ಕಾಗಿ ಹೊರಗಡೆ ಎಲ್ಲಾದರೂ ಕರೆದುಕೊಂಡು ಹೋಗಿ ಸರ್ಪ್ರೈಸ್ ಕೊಡೋಣ ಅಂದುಕೊಂಡಿದ್ದ. ಆ ದಿನ ಹಾಗೆಯೇ ಕಳೆದಿತ್ತು. ಚಿತ್ರ ಅವನು ಕೊಟ್ಟ ಪತ್ರವನ್ನು ಓದಲು ತವಕದಿಂದ ಇದ್ದಳು. ಅದರಲ್ಲಿ ಏನು ಬರೆದಿರಬಹುದು? ನೇರವಾಗಿ ಹೇಳಿದರೆ ಆಗುತ್ತಿತ್ತು. ಪತ್ರವನ್ನೆಲ್ಲ ಬರೆದಿದ್ದಾನೆ ಯಾಕೆ ಎಂದು ಯೋಚಿಸಿದಳು. ಆದರೂ ಇರಲಿ, ಇದೊಂದು ತರಹ ಖುಷಿ ಕೊಡುತ್ತೆ ಎಂದುಕೊಂಡಳು. ರಾತ್ರಿ ಊಟವಾದ ಮೇಲೆ ಎಲ್ಲರೂ ಅವರವರ ರೂಮಿಗೆ ಮಲಗಲು ಹೋದರು. ರಾಜಾರಾವ್ ಮತ್ತು ಮಂಜುನಾಥ್ ಹಾಲಲ್ಲಿ ಮಲಗಿದರು. ಉಮಾದೇವಿ ಮತ್ತು ಸುಹಾಸಿನಿಯ ರೂಮಿನಲ್ಲಿ ಮಲಗಿದರು. ಚಿತ್ರ ಮತ್ತು ರೇವಂತ್ಗೆ ಮಹಡಿಯಲ್ಲಿ ಅವರದೇ ಆದ ಪ್ರತ್ಯೇಕ ಕೋಣೆಗಳಿದ್ದವು. ರೇವಂತ್ ಸುಸ್ತು ಎಂದು ಬೇಗ ಮಲಗಿದ್ದ. ಚಿತ್ರ ಉತ್ಸುಕತೆಯಿಂದ ಪತ್ರವನ್ನು ತೆರೆದಳು. ಚಿತ್ರ, ನಿಂಗನ್ಸ್ಬೋದು ಇವನೇನು ಪತ್ರನ್ನೆಲ್ಲ ಬರೆದಿದ್ದಾನೆ ಅಂತ. ಆದರೆ ಮನ್ಸಿಗನ್ಸಿದ್ದನ್ನು ಮತ್ತು ಅನಿಸ್ತಾ ಇರೋದನ್ನೆಲ್ಲ ಒಮ್ಮೆಲೆ ಹೇಳೋಕ್ಕಾಗಲ್ಲ. ಅದಕ್ಕೆ ಕಾಗದದ ಮೇಲೆ ನನ್ನ ಭಾವನೆಗಳಿಗೆ ಜೀವ ಕೊಡೋಣ ಅನಿಸ್ತು. ತುಂಬ ದಿನಗಳ ನಂತರ ನೀನು ನೋಡ್ತಾ ಇರೋದು ಅಂತ ತುಂಬ ಉತ್ಸಾಹದಿಂದ ಇದ್ದೀನಿ. ಅಲ್ಲಿಂದ ನಾನು ಮನೆಗೆ ಬಂದಿರೋದು, ಹೊಸ ಕಾಲೇಜ್, ಹೊಸ ವಾತಾವರಣ. ನನ್ನ ಆಸೆಯಂತೆ ನನಗಿಷ್ಟವಾದ ವಿಷಯವನ್ನೇ ಇಷ್ಟವಾದ ಕಾಲೇಜ್ನಲ್ಲಿ ಓದ್ತಾ ಇದ್ದೀನಿ. ಹೊಸ ಗೆಳೆಯ ಗೆಳತಿಯರು ಆಗಿದ್ದಾರೆ. ಆದರೆ ಯಾರಿದ್ರೂ ಏನೇ ಇದ್ದರೂ ನಂಗೆ ನೆನಪಾಗೋದು ನೀನು. ಪ್ರತಿ ಕ್ಷಣದಲ್ಲೂ ನೀನು ಇಲ್ಲಿ ಇರಬೇಕಿತ್ತು ಅನಿಸ್ತಾ ಇದೆ. ಬಾಲ್ಯದಿಂದ ಜೊತೆಗಿದ್ದೀವಿ, ನಮ್ಮ ಮಧ್ಯೆ ಒಂದು ಬಾಂಧವ್ಯ ಇದೆ. ದೊಡ್ಡವರು ಕೂಡ ನಾವಿಬ್ಬರು ಗಂಡ ಹೆಂಡತಿ ಅಂತ ಹೇಳ್ತಿದ್ರು. ಹಾಗೆ ಒಂದು ಬಾಂಧವ್ಯ ಬೆಳೆದಿತ್ತು ಅಂದ್ಕೊಂಡಿದ್ದೆ. ಆದರೆ ನಾನಿನ್ನನ್ನು ಇಷ್ಟು ಹಚ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿರಲಿಲ್ಲ. ಅಲ್ಲಿಂದ ಬಂದಮೇಲೆ ನೀನು ಇಷ್ಟೊಂದು ನೆನಪಾಗ್ತೀಯ ಅಂತಲೂ ಅಂದ್ಕೊಂಡಿರಲಿಲ್ಲ. ಪ್ರೀತಿ ಬಗ್ಗೆ ನಂಗೆ ವ್ಯಾಖ್ಯಾನ ಗೊತ್ತಿಲ್ಲ, ಆದರೆ ಪ್ರೀತಿ ಅಂದ ತಕ್ಷಣ ನೆನಪಾಗೋದು ನೀನು. ಪ್ರೀತಿ ಅಂದರೆ ಕಾಳಜಿ. ಇವ್ರ ಜೊತೆನೇ ಯಾವಾಗಲೂ ಖುಷಿ ಖುಷಿಯಿಂದ ಇರಬೇಕು ಅನ್ಸೋದನ್ನು ಪ್ರೀತಿ ಅಂತಾರೇನೋ. ಅದೇನೇ ಆಗಿದ್ರೂ ನಂಗೆ ನೀನಿಷ್ಟ. ಪ್ರತಿ ಕ್ಷಣ ನನ್ನ ಜೊತೆ ನೀನು ಇರಬೇಕು ಅನಿಸುತ್ತೆ. ಪ್ರತಿ ಸಂತೋಷನೂ ನಿನ್ನ ಜೊತೆ ಹಂಚ್ಕೊಳ್ಬೇಕು ಅನಿಸುತ್ತೆ. ನಂಗೆ ಗೊತ್ತಿದೆ, ನೀ ನನ್ನ ಪ್ರತಿ ಖುಷಿಯನ್ನು ನನಗಿಂತ ಜಾಸ್ತಿ ಸಂಭ್ರಮಿಸ್ತೀಯ. ನಂಗೆ ನೋವಾದರೆ ಅದ್ರ 2 ಪಟ್ಟು ನೋವಾಗುತ್ತೆ ನಿನಗೆ. ಯಾವುದೇ ಸಂದರ್ಭದಲ್ಲೂ ನನ್ನನ್ನು ಬಿಟ್ಕೊಡಲ್ಲ ಅನ್ನೋದು ನಂಗೆ ಗೊತ್ತಿದೆ. ನಾನು ಹಿಂಗೆ ಪ್ರಾಮಿಸ್ ಮಾಡ್ತೀನಿ ಚಿತ್ರ, ನಿನ್ನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತೀನಿ. ಯಾವತ್ತೂ ನಿಂಗೆ ಬೇಜಾರಾಗೋ ಥರ ನಡ್ಕೊಳ್ಳಲ್ಲ. ನಿನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ. ನಿಂಗೆ ಜೀವನದಲ್ಲಿ ಪ್ರತಿ ಖುಷಿಯನ್ನು ನನ್ನ ಶಕ್ತಿ ಮೀರಿ ಕೊಡೋ ಪ್ರಯತ್ನ ಮಾಡ್ತೀನಿ. ಲವ್ ಯು ಚಿತ್ರ. ನನ್ನ ಜೀವನದ ಪ್ರತಿ ಮುಂಜಾವು ನೀನು, ನನ್ನ ಜೀವನದ ಪ್ರತಿ ಮುಸ್ಸಂಜೆ ನೀನು. 100 ಕನಸುಗಳು, ದೂರದಲ್ಲಿ ಎಲ್ಲೋ ಇರುವ ಗುರಿ ಮುಟ್ಟಲು ನನಗೆ ದಾರಿ ತೋರಿಸುವ ನನ್ನ ಬಾಳಿನ ದೀಪ ನೀನು. ನನ್ನ ಜೀವನಕ್ಕೆ ಸಾರ್ಥಕತೆ ಸಿಗುವುದು ನಿನ್ನನ್ನು ನಾ ಸೇರಿದಾಗ. ಮನಸ್ಸಿನ ಮಾತನ್ನು ಒಮ್ಮೆಲೆ ಹೇಳಲಾಗದೆಂದು ಈ ಕಾಗದದಲ್ಲಿ ಬರೆದಿಹೆನು ಪ್ರೀತಿಯ ಸಾಲುಗಳನ್ನು. ಬದುಕೆಂಬ ಚಿತ್ರದಲ್ಲಿ ಎಂದಿಗೂ ನಾ ನಿನ್ನವನು, ನೀ ನನ್ನವಳು. ನಿನ್ನ ರೇವಂತ್. ಪತ್ರ ಓದಿದ ಚಿತ್ರ ಭಾವುಕಳಾಗಿದ್ದಳು. ಅದನ್ನು ಎದೆಗವಚಿಕೊಂಡಳು.
ಮರುದಿನ ಬೆಳಿಗ್ಗೆ ರೇವಂತ್ ಹೊರಗಡೆ ಹೋಗಲು ಚಿತ್ರಳಿಗೆ ಕಾಯುತ್ತಾ ಹಾಲ್ನಲ್ಲಿ ಕುಳಿತಿದ್ದ. ಚಿತ್ರ ರೆಡಿಯಾಗಿ ಬಂದಳು. ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ, ಚಿತ್ರ, ಇದೇನು ಈ ಡ್ರೆಸ್ ಹಾಕ್ಕೊಂಡಿದೆಯಲ್ಲ, ಲಕ್ಷಣವಾಗಿ ಸೀರೆ ಉಟ್ಕೊಳ್ಳೋದಲ್ವಾ ಎನ್ನುತ್ತಾ ಸುಹಾಸಿನಿ ಅಲ್ಲಿಗೆ ಬಂದರು. ಅಯ್ಯೋ ಅಮ್ಮ, ಸೀರೆ ಎಲ್ಲ ಯಾಕೆ, ಸಾಕು ಇದು ಎಂದಾಗ, ಸುಮ್ಮನೆ ಬಾ ನನ್ನ ಜೊತೆ, ಎಷ್ಟೋ ದಿನ ಆದಮೇಲೆ ನೀವಿಬ್ಬರು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ, ಇಬ್ಬರ ಹೆಸರಲ್ಲೂ ಪೂಜೆ ಮಾಡಿಸ್ಕೊಂಡು ಬನ್ನಿ, ಸೀರೆನೇ ಉಟ್ಕೊಂಡು ಹೋಗು ಎನ್ನುತ್ತಾ ಅವಳನ್ನು ಕರೆದುಕೊಂಡು ಹೋಗಿ ಅವರೇ ಸ್ವತಃ ರೆಡಿ ಮಾಡಿದರು. ಈಗ ಚಿತ್ರ ಹೊರಗಡೆ ಬಂದಾಗ ಅವಳನ್ನು ನೋಡಿದ ರೇವಂತ್ ಒಮ್ಮೆ ಕಳೆದು ಹೋಗಿದ್ದ. ಅವನಿಷ್ಟದ ಆಕಾಶದ ಬಣ್ಣ ನೀಲಿ ಸೀರೆಯನ್ನೇ ಉಟ್ಟಿದ್ದಳು. ಅದೇ ಬಣ್ಣದ ಬಳೆಗಳು ಮತ್ತು ತಲೆಗೆ ಮಲ್ಲಿಗೆ ಹೂವು. ಮತ್ತೊಮ್ಮೆ ಹೊಸದಾಗಿ ಕಂಡಳು ಅವನಿಗೆ ಚಿತ್ರ. ಈಗ ಹೊರಡಿ ರೇವಂತ್, ಬೇಗ ಬನ್ನಿ, ಮತ್ತೆ ಫ್ರೆಂಡ್ಸ್ ಮನೆ ಅಂತ ಎಲ್ಲ ಕಡೆ ಸುತ್ತಾಡ್ತಾ ಇರಬೇಡಿ, ನನಗೂ ನಿನ್ನ ಜೊತೆ ತುಂಬ ಮಾತಾಡೋದಿದೆ ಸುಹಾಸಿನಿ ಹೇಳಿದರು. ಸರಿ ಅತ್ತೆ, ದೇವಸ್ಥಾನಕ್ಕೆ ಹೋಗೋದು ಹಾಗೆ ವಾಪಸ್ ನೇರವಾಗಿ ಮನೆ ಅಷ್ಟೆ ಎಂದು ಚಿತ್ರಾಳ ಕೈ ಹಿಡಿದು ಹೊರಟ ಅವನು. ಮುಂದುವರಿಯುವುದು. ಸಂಚಿಕೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾಳೆ ಎಲ್ಲೆಲ್ಲಿ ಸುತ್ತಾಡ್ತಾರೆ, ಯಾರ್ಯಾರು ಸಿಗ್ತಾರೆ ಅಂತ ನೋಡೋಣ. ಥ್ಯಾಂಕ್ ಯು.